ಇನ್ನು ತಿಮರೋಡಿ ಮನೆಯ ಸಿಸಿಟಿವಿ ಹಾರ್ಡ್ ಡಿಸ್ಕ್ ಏನು ವಶಕ್ಕೆ ಪಡೆದ್ರು, ಅದರ ಜೊತೆನೆ ತಿಮರೋಡಿ ಮನೆಯಲ್ಲಿ ಕೆಲವೊಂದಷ್ಟು ಮಹತ್ವದ ದಾಖಲೆಗಳನ್ನ ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಏನಿದು ಡಾಕ್ಯುಮೆಂಟ್ಸ್? ಹಾಗಾದ್ರೆ ಏನ್ ದಾಖಲೆಗಳಿವೆ ಇದರಲ್ಲಿ? ತಿಮರೋಡಿ ಮನೆಯಲ್ಲಿ ವಶಕ್ಕೆ ಪಡೆದಿರುವಂತಹ SIT ಅಧಿಕಾರಿಗಳು ಏನ್ ದಾಖಲೆಗಳನ್ನ ಹಾಗಾದ್ರೆ ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಕುತೂಹಲ. ನಮಗೆ ಲಭ್ಯವಾಗಿರುವಂತಹ ಮಾಹಿತಿ ಪ್ರಕಾರ ಈ ದಾಖಲೆಗಳು ತುಂಬಾನೇ ಮಹತ್ವದ ದಾಖಲೆಗಳು, ಈ ತನಿಖೆಯಲ್ಲಿ ಬಹಳ ಮಹತ್ವದ ಪಾತ್ರ ವಹಿಸುತ್ತೆ ಅಂತ. ಇದರಲ್ಲಿ ಚಿನ್ನಯ್ಯ ಬಳಸ್ತಾ ಇದ್ದಂತಹ ಕೆಲವೊಂದಷ್ಟು ವಸ್ತುಗಳಿವೆ, ಹಾಗೆ ಕೆಲವೊಂದಷ್ಟು ದಾಖಲೆಗಳು, ಸಾಕ್ಷ್ಯಗಳನ್ನು ಕೂಡ SIT ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈ ಆರೋಪಿ ಚಿನ್ನಯ್ಯ ತಂಗಿದ್ದಂತಹ ಒಂದು ಕೊಠಡಿ ಏನಿದೆ, ತಿಮರೋಡಿ ನಿವಾಸದಲ್ಲಿರುವಂತಹ ಅವರ ಕೊಠಡಿ, ಆ ಕೊಠಡಿಯಲ್ಲೂ ಕೂಡ ಶೋಧ ಕಾರ್ಯವನ್ನು ಮಾಡಿದಂಥ ಅಧಿಕಾರಿಗಳು ಅಲ್ಲಿಂದ ಕೆಲವೊಂದಷ್ಟು ಮಹತ್ವದ ದಾಖಲೆಗಳನ್ನು, ಒಂದಷ್ಟು ಎವಿಡೆನ್ಸ್, ಈಗ ಈ ತನಿಖೆಗೆ ಸಹಾಯವಾಗಬಲ್ಲದಾದಂಥ ಒಂದಷ್ಟು ಎವಿಡೆನ್ಸನ್ನು ಕಲೆಕ್ಟ್ ಮಾಡಿದ್ದಾರೆ. ಹಾಗೆ ನಾನು ಹೇಳ್ತಾ ಇದ್ದೆ CCTV ಕ್ಯಾಮ್ರಾ. ಈ CCTV ಕ್ಯಾಮ್ರಾ ಅದರ ಫುಟೇಜ್ ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಈ ಚಿನ್ನಯ್ಯ ಯಾವಾಗ ಬಂದ ಎಕ್ಸಾಕ್ಟಾಗಿ ತಿಮರೋಡಿ ಮನೆಗೆ ಫಸ್ಟ್ ಬಂದಿದ್ದು ಯಾವಾಗ, ಬಂದಾಗ ಈತ ಒಬ್ಬನೇ ಬಂದ, ಬರಿಗೈಯಲ್ಲಿ ಬಂದ, ಆಗಲೇ ಏನಾದರೂ ಬ್ಯಾಗಲ್ಲಿ ಏನಾದರೂ ಇಟ್ಕೊಂಡು ಬಂದಿದ್ನ, ಇದನ್ನು ಕೂಡ ಅವರು ತನಿಖೆ ಮಾಡಬೇಕಾಗುತ್ತೆ, ತನಿಖೆಯ ಒಂದು ಭಾಗವಾಗುತ್ತೆ. ಸೊ ಅದಾದ ನಂತರ ಈತ ಬರ್ತಾ ಇದ್ದಾಗ, ಇಲ್ಲಿ ತಂಗಿದ್ದಾಗ ಬೇರೆ ಯಾರಾದರೂ ಬರ್ತಾ ಇದ್ರಾ, ಈತನನ್ನು ಸಂಪರ್ಕ ಮಾಡ್ತಾ ಇದ್ರಾ, ಅಥವಾ ಇವನು ಯಾರನ್ನಾದರೂ ಮೀಟ್ ಮಾಡೋದಕ್ಕೆ ಹೊರಗಡೆ ಹೋಗ್ತಾ ಇದ್ನಾ, ಇದೆಲ್ಲದರ ಬಗ್ಗೆ ಕ್ರೊನಾಲಜಿ, ಆ ಡೀಟೇಲ್ಸ್, ಆ ಟೈಮಿಂಗ್ಸ್, ಯಾವಾಗ ಹೋಗ್ತಾ ಇದ್ದ, ಯಾವಾಗ ಬರ್ತಾ ಇದ್ದ, ಅಥವಾ ಯಾರಿದ್ರ ಜೊತೆಲಿ, ಇದೆಲ್ಲದ್ರ ಬಗ್ಗೆನೂ ಕೂಡ ತನಿಖೆಗೆ ಪೂರಕವಾದಂಥ ಅಂಶಗಳಿವು. ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯನ ಮೊಬೈಲ್ ಸಿಕ್ಕಿದೆ ಅಂತ. ಈಗ ಚಿನ್ನಯ್ಯನ ಮೊಬೈಲನ್ನು ವಶಕ್ಕೆ ಪಡಿಸ್ಕೊಂಡಿದ್ದಾರೆ ಈಗ SIT ಅಧಿಕಾರಿಗಳು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಈಗ ಮೊಬೈಲ್ ಸಿಕ್ಕಿದೆ. ಯಾಕಂದರೆ ಈತ ತನಿಖೆ ಸಂದರ್ಭದಲ್ಲಿ ಹೇಳಿದ್ದು ನನ್ನ ಹತ್ರ ಮೊಬೈಲ್ ಇಲ್ಲ, ಸೊ ಅದು ಅವ್ರ ಹತ್ರನೇ ಇದೆ, ನಾನು ಬಂದಾಗ ಯಾರು ನನ್ನ ಜೊತೆಲಿ ಇದ್ರಲ್ಲ ಅವ್ರ ಹತ್ರನೇ ಕೊಟ್ಬಿಟ್ಟಿದ್ದೀನಿ, ಅಥವಾ ಅವರೇ ಇಸ್ಕೊಂಡಿದ್ದಾರೆ, ನನಗೆ ಮತ್ತೆ ಮೊಬೈಲೇ ಕೊಡಲಿಲ್ಲ ಅನ್ನೋದನ್ನು ಆತ SIT ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದಂತೆ. ಸೊ ಹಾಗಾಗಿ ಈಗ ಅವರ ನಿವಾಸದಲ್ಲಿ ಈಗ ಮೊಬೈಲನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಸ್ಥಳದಲ್ಲಿ ನಾವು ಪ್ರತಿನಿಧಿ ಅಶೋಕ್ ಇದ್ದಾರೆ, ಡೀಟೇಲ್ಸ್ ಪಡೆಯೋಣ. ಅಶೋಕ್, ಕಳೆದ 2-2.5 ಗಂಟೆಯಿಂದನೂ ಕೂಡ ನಡೀತಾ ಇರುವಂತಹ ತನಿಖೆ ಇದು ಬಹುಶಃ ಇನ್ನೂ ಕೂಡ ಮುಂದುವರೆದಿದೆ ಅಂತ ಅನ್ಸುತ್ತೆ. ಸದ್ಯಕ್ಕಲ್ಲಿಂದ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ, ಏನೆಲ್ಲ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ, ಸದ್ಯಕ್ಕೆ ಒಳಗೆ ಏನು ನಡೀತಾ ಇದೆ, ಇನ್ಸೈಡ್ ಮಾಹಿತಿ ಏನಾದರೂ ಲಭ್ಯವಾಗಿದೆಯಾ ಅಶೋಕ್? ಹೌದು ರೆಹಮಾನ್, ಉಜಿರೆಯಲ್ಲಿರ್ತಕ್ಕಂಥ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸ ಹಾಗೆ ಅವರ ಸಹೋದರ ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸದಲ್ಲಿ ಕಳೆದ 2.5 ಗಂಟೆಯಿಂದ SIT ಅಧಿಕಾರಿಗಳು ಶೋಧ ಕಾರ್ಯಾಚರಣೆ ಮುಂದುವರಿಸಿದ್ದಾರೆ. ಪ್ರಮುಖವಾಗಿ ನಮಗೆ ಸಿಕ್ಕಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಚಿನ್ನಯ್ಯನ ಆಂಡ್ರಾಯ್ಡ್ ಮೊಬೈಲನ್ನು SIT ಪೊಲೀಸರು ವಶಕ್ಕೆ ಪಡ್ಕೊಂಡಿರುವಂಥ ಮಾಹಿತಿ ಇದೆ. ಈಗಾಗಲೇ ಅವ್ರ ಜೊತೆ ಸೋಕೋ ಟೀಮ್ ಕೂಡ ತೆರಳಿತ್ತು, ಹೀಗಾಗಿ ಅದನ್ನು ಸೀಸ್ ಮಾಡಿಕೊಂಡು ಸೀಲ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗ್ತಿದೆ. ಇದ್ರ ಜೊತೆಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲಿ 2 CC ಕ್ಯಾಮರಾಗಳಿದೆ. ಸೊ ಈ CC ಕ್ಯಾಮರಾಗಳಿಗೆ ಸಂಬಂಧಪಟ್ಟಂಥ ಹಾರ್ಡ್ ಡಿಸ್ಕ್ ಏನಿದೆ ಅದನ್ನು ಕೂಡ ಈಗಾಗಲೇ SIT ಪೊಲೀಸರು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು. ಈ ಹಾರ್ಡ್ ಡಿಸ್ಕ್ ಮಹತ್ವದ ಸಾಕ್ಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲಿ ಈಗಾಗಲೇ ಒಂದಿಷ್ಟು ಆತ ಹೇಳ್ಕೊಂಡಿದ್ದಾನೆ, ಸೊ ತಾನು ಇದೇ ಒಂದು ಮನೆಗೆ ಬರ್ತಿದ್ದೆ ಹೋಗ್ತಿದ್ದೆ ಅಂತೇಳಿ, ಆದರೆ ಅದಕ್ಕೆ ಟೆಕ್ನಿಕಲ್ ಎವಿಡೆನ್ಸ್ ಕೂಡ ಬೇಕಾಗುತ್ತೆ. ಸೊ ಆ ಟೆಕ್ನಿಕಲ್ ಎವಿಡೆನ್ಸ್ ಬೇಕಾಗಿರೋದ್ರಿಂದಾಗಿ ಈ ಹಾರ್ಡ್ ಡಿಸ್ಕ್ ಅನ್ನು ಕೂಡ ವಶಕ್ಕೆ ಪಡೆಯೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಆ ಒಂದು ಹಾರ್ಡ್ ಡಿಸ್ಕ್ ನಲ್ಲಿ ಏನೇನು ದಾಖಲೆ ಸಿಗುತ್ತೆ ಎಂಬುದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಚಿನ್ನಯ್ಯ ಯಾವಾಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬಂದ, ಆತನ ಜೊತೆ ಬರುವಂತ ಟೈಮಲ್ಲಿ ಇದ್ದಂಥವ್ರು ಯಾರು, ಸೊ ಆತ ಕಾರ್ಯಾಚರಣೆ ವೇಳೆ ಉತ್ಖನನ ಕಾರ್ಯಾಚರಣೆ ನಡೀತಿತ್ತು, ಆ ಟೈಮಲ್ಲಿ ಇಲ್ಲಿಂದಾನೇ ಬಂದು ಹೋಗ್ತಿತ್ತ. ಸೊ ಅದಾದ ಬಳಿಕ ಏನು ಸಂಜೆ ವೇಳೆ ಕಾರ್ಯಾಚರಣೆ ಮುಗೀತಿತ್ತು, ಅದಾದ ಬಳಿಕ ವಕೀಲರ ಜೊತೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸಕ್ಕೆ ಬರ್ತಿದ್ದ. ಅದಾದ ಬಳಿಕ ನಡೀತಿದ್ದಂಥ ಕಾರ್ಯಚಟುವಟಿಕೆಗಳಿಗೆ ಏನೇನು, ಆತನನ್ನು ಮೀಟ್ ಆಗೋದಕ್ಕೆ ಯಾರ್ಯಾರು ಬರ್ತಿದ್ರು, ಸೊ ಇಲ್ಲಿ ಏನೇನು ಚರ್ಚೆಗಳಾಗ್ತಿತ್ತು, ಸೊ ಇದೆಲ್ಲವೂ ಕೂಡ ಆ ಒಂದು CC ಕ್ಯಾಮರಾದಲ್ಲಿ ರೆಕಾರ್ಡ್ ಆಗಿರುತ್ತೆ. ಹೀಗಾಗಿ ಆ ಹಾರ್ಡ್ ಡ್ರೈವ್ ಅಲ್ಲಿ ಅದರ ಸ್ಟೋರೇಜ್ ಇದೆಯಾ ಎಂಬುದನ್ನು ಕೂಡ ಚೆಕ್ ಮಾಡ್ಕೋಬೇಕು. ಆದರೆ ಅದನ್ನು FSLಗೆ ಕಳಿಸ್ಕೊಡ್ಬೇಕು, ಅದರ ಫೈಲ್ಸ್ಗಳನ್ನು ರಿಟ್ರೀವ್ ಮಾಡುವಂಥ ಕೆಲಸ ಕೂಡ ಮಾಡಬೇಕು. ಆದ್ರೆ ಈಗ ಸದ್ಯಕ್ಕೆ ಆ ಹಾರ್ಡ್ ಡ್ರೈವ್ ಅನ್ನು ವಶಕ್ಕೆ ಪಡ್ಕೊಂಡಿರ್ತಕ್ಕಂಥದ್ದು SIT ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಇದ್ರ ಜೊತೆಗೆ ಚಿನ್ನಯ್ಯನ ಮೊಬೈಲ್ ನಲ್ಲಿ ಏನು ಮಹತ್ವದ ಸಾಕ್ಷ್ಯ ಸಿಗುತ್ತೆ ಎಂಬುದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದ್ರೆ ಆಲ್ರೆಡಿ ಒಂದು ದಿನ SIT ಅಧಿಕಾರಿಗಳು ಈ ಮನೆಗೆ ಬಂದು ಶೋಧ ಮಾಡ್ತಾರೆ ಅನ್ನುವಂತ ಒಂದು ಐಡಿಯಾ ಇದ್ದೇ ಇರುತ್ತೆ. ಸೊ ಹಾಗಾಗಿ ಆ ಮೊಬೈಲ್ ನಲ್ಲಿ ಏನಾದರೂ ಸಾಕ್ಷ್ಯನಾಶ ಆಗಿರುವಂತ ಸಾಧ್ಯತೆ ಕೂಡ ಇರುತ್ತೆ. ಹೀಗಾಗಿ ಆ ಮೊಬೈಲ್ ಅನ್ನು ರಿಟ್ರೀವ್ ಮಾಡುವಂತ ಕೆಲಸವನ್ನು ಕೂಡ ಮುಂದಿನ ದಿನಗಳಲ್ಲಿ SIT ಅಧಿಕಾರಿಗಳು ಮಾಡ್ತಾರೆ. ಸೊ ಅದರಲ್ಲಿ ಅಳಿಸಿ ಹೋಗಿರ್ತಕ್ಕಂಥ ಸಾಕ್ಷ್ಯಗಳು ಏನೇನೆಂಬುದನ್ನು ಕೂಡ ವಾಪಸ್ ಪಡೆಯುವ ನಿಟ್ಟಿನಲ್ಲಿ ಕೂಡ SIT ಅಧಿಕಾರಿಗಳು ಮುಂದಾಗ್ತಾರೆ. ಸದ್ಯ ಕಳೆದ 2.5 ಗಂಟೆಯಿಂದ ನಿರಂತರವಾಗಿ ಶೋಧ ಕಾರ್ಯಾಚರಣೆ ಮಾಡಲಾಗ್ತದೆ. ಇದರ ಜೊತೆಗೆ ಆತನಿಗೆ ಸಂಬಂಧಪಟ್ಟಂತ ಮಹತ್ವದ ದಾಖಲೆಗಳು, ID ಕಾರ್ಡ್ ಸೇರಿದಂತೆ ಬಟ್ಟೆ, ಬರೆ, ಬ್ಯಾಗ್ ಏನೇನಿರುತ್ತೆ, ಸೊ ಅದೆಲ್ಲವನ್ನು ಕೂಡ SIT ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆಯುತ್ತಿದ್ದಾರೆ. ಪ್ರಮುಖವಾಗಿ ತನಿಖಾಧಿಕಾರಿ ಜಿತೇಂದ್ರ ದಯಾಮ್ ಅವರ ನೇತೃತ್ವದಲ್ಲಿ ಈ ಒಂದು ಶೋಧ ಕಾರ್ಯಾಚರಣೆ ಆಗ್ತಾ ಇದೆ. ಸೊ ಇನ್ನಷ್ಟು ಗಂಟೆಗಳ ಕಾಲ ಇದು ಮುಂದುವರಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಆರೋಪಿ ಚಿನ್ನಯ್ಯನು ಕೂಡ ಅವ್ರ ಜೊತೆಗೆ ಇರೋದ್ರಿಂದಾಗಿ ಸಂಪೂರ್ಣವಾಗಿ ಈ ಮಹಜರ್ ಪ್ರಕ್ರಿಯೆಯನ್ನು ವಿಡಿಯೋ ಚಿತ್ರೀಕರಣಗೊಳಿಸುವಂತ ಕೆಲಸವನ್ನು ಕೂಡ ಮಾಡಲಾಗ್ತದೆ. ಇನ್ನು ಗಮನಿಸಬಹುದು,
ಇನ್ನೂ ಕೂಡ ಮಹೇಶ್ ಶೆಟ್ಟಿ ಅವರ ಸಹೋದರನ ನಿವಾಸ ಮೋಹನ್ ಕುಮಾರ್ ಅವರ ನಿವಾಸದಲ್ಲಿ ಇನ್ನೂ ಕೂಡ ಅಧಿಕಾರಿಗಳಿದ್ದಾರೆ. ಸೊ ವೆಹಿಕಲ್ ಕೂಡ ಪೊಲೀಸ್ ಅಧಿಕಾರಿಗಳ ವೆಹಿಕಲ್ ಕೂಡ ಅಲ್ಲೇ ಇದೆ. ಸೊ ಒಂದಿಷ್ಟು ಅಧಿಕಾರಿಗಳು ಮನೆ ಹೊರಭಾಗದಲ್ಲಿ ಚೇರ್ ಹಾಕೊಂಡು ಕೂತಿದ್ದಾರೆ. ಸೊ ಅವರ ಸಹೋದರನಿಗೂ ಈ ಪ್ರಕರಣಕ್ಕೆ ಏನಾದರೂ ಸಂಬಂಧ ಇದೆಯಾ? ಅವರ ಮನೆಯಲ್ಲಿ ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ನಿವಾಸದಲ್ಲಿ ಈ ಚಿನ್ನಯ್ಯ ವಾಸ ಆಗ್ತಿದ್ರು ಕೂಡ ಅವರ ಮನೆಯ ನಿವಾಸ ಸುಮಾರು ಒಂದು 500 ಮೀಟರ್ ದೂರದಲ್ಲಿ ಈ ಒಂದು ಮೋಹನ್ ಕುಮಾರ್ ಶೆಟ್ಟಿ ಅವರ ನಿವಾಸ ಇರುವಂಥದ್ದು. ಸೊ ಅಲ್ಲಿಗೆ ದಾಳಿ ಆಗ್ಬೋದು ಎನ್ನುವಂಥ ಸಾಧ್ಯತೆ ಮೊದಲೇ ಗೊತ್ತಿರೋದ್ರಿಂದಾಗಿ ಇಲ್ಲೇನಾದರೂ ಸಾಕ್ಷ್ಯಗಳನ್ನು ಅಥವಾ ಏನಾದರೂ ದಾಖಲೆಗಳನ್ನು ಇಲ್ಲಿ ತಂದು ಇಟ್ಟಿರ್ಬೋದಾ? ಸೊ ಈ ನಿಟ್ಟಿನಲ್ಲೂ ಕೂಡ SIT ಅಧಿಕಾರಿಗಳು ಶೋಧ ಕಾರ್ಯಾಚರಣೆಗೆ ಇಳಿದಿರ್ತಕ್ಕಂಥದ್ದು. ಹೀಗಾಗಿ ಆಲ್ರೆಡಿ ಎಲ್ಲ ತಯಾರಿಗಳನ್ನು ಮಾಡ್ಕೊಂಡಿದ್ರು SIT ಅಧಿಕಾರಿಗಳು. ಶೋಧ ಕಾರ್ಯಾಚರಣೆ ಬೇಕಾದಂಥ ಸರ್ಚ್ ವಾರೆಂಟ್ ಅನ್ನು ಮೊದಲೇ ಇಟ್ಕೊಂಡಿದ್ರು. ಸೊ ಎರಡೂ ನಿವಾಸಕ್ಕೂ ಏಕಕಾಲಕ್ಕೆ ದಾಳಿ ಮಾಡಿರ್ತಕ್ಕಂಥದ್ದು. ಹೀಗಾಗಿ ಸದ್ಯ ಶೋಧ ಕಾರ್ಯ ಮುಂದುವರೆದಿರ್ತಕ್ಕಂಥದ್ದು. ಹೀಗಾಗಿ ಆತ ಮೊದಲೇ ತನಿಖೆ ವೇಳೆ ಒಂದಷ್ಟು ವಿಚಾರಗಳನ್ನು ಕೂಡ ಹೇಳ್ಕೊಂಡಿದ್ದ. ತಾನು ಕೇವಲ ಪಾತ್ರಧಾರಿ ಅಷ್ಟೇ, ಇದರಿಂದ ಸೂತ್ರಧಾರಿಗಳು ಇದ್ದಾರೆ ಅನ್ನುವಂಥದ್ದು. ಆ ಸೂತ್ರಧಾರಿಗಳು ಯಾರು ಎನ್ನುವಂಥದ್ದು ಅನುಮಾನ SIT ಅಧಿಕಾರಿಗಳು. ಅಶೋಕ್, ಇದ್ರ ಬಗ್ಗೆ ಮತ್ತಷ್ಟು ಕಂಟಿನ್ಯೂ ಮಾಡೋಣ.